ನಾನೇನು ಘೋಷಣೆಯನ್ನ ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ನನ್ನ ಬಂದು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. 2,000 ಕೋಟಿ ಕೊಟ್ಟರು ನಾವು ಭೂಮಿ ಬಿಡಲ್ಲ, ನಾವು ಪ್ರಾಣ ಹೋದ್ರೂ ಭೂಮಿ ಬಿಡಲ್ಲ. ಏನಾಯ್ತು ಬಿಡದಿ ಟೌನ್ಶಿಪ್ನ ಕತೆ? ಸರ್ಕಾರ ಟೌನ್ಶಿಪ್ ಅನ್ನ ಮುಂದುವರಿಸೋದಿಕ್ಕೆ ನಿರ್ಧಾರ ಮಾಡದಂತಿದೆಯಾ ಅಥವಾ ಜನರ ಒತ್ತಾಯಕ್ಕೆ ಮಣಿಯುತ್ತಾ? HD ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಬಿಟ್ಟು ಬಹುತೇಕ ರಾಮನಗರ, ಮೈಸೂರು, ಮಂಡ್ಯದಲ್ಲೇ ಇಲ್ಲೇ ಜಾಂಡ ಊರ್ಕೊಂಡು ಈ ರೈತರ ಕೃಷಿ ಭೂಮಿ ವಿಚಾರದಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅಂತೂ ರೈತರ ಜೊತೆಗೆ ರಾತ್ರಿ ಹಗಲುಗಳನ್ನು ಕಳೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರ ಪಾಲಾಗುತ್ತೆ ಈ ಬಿಡದಿಯ ಭೂಮಿ? ಅದು DK ಶಿವಕುಮಾರ್ ಅವರ ಕನಸಿನ ಪಾಲಾಗುತ್ತಾ ಅಥವಾ HDK ಅವರ ಕನಸೇನಿದೆ ರೈತರಿಗೆ ಭೂಮಿಯನ್ನು ಕೊಡಬೇಕು ಅಂತ ಅದರ ಪಾಲಾಗುತ್ತಾ? ಸೊ ಈ ಕುತೂಹಲ, ಈ ಚಿದಂಬರ ರಹಸ್ಯ ಪ್ರಶ್ನೆಗೆ ಉತ್ತರ ಸಿಗದೇನೆ ಈಗ ಸದ್ಯಕ್ಕಂತೂ ಸರ್ಕಾರ ನೋಟಿಫಿಕೇಶನ್ ಅನ್ನ ಮಾಡ್ತಾ ಇದೆ. ಆಲ್ರೆಡಿ ಒಂದು 500 ಎಕರೆ ಭೂಮಿಗೆ ಒಂದು 3-4 ಹಳ್ಳಿಗಳಲ್ಲಿ ನೋಟಿಫಿಕೇಶನ್ ಮಾಡಿ ಅವರಿಗಾಗಲೇ ಹಣವನ್ನು ಕೂಡ ವರ್ಗಾವಣೆ ಮಾಡೋದಕ್ಕೆ ಶುರು ಮಾಡಿದೆ. ಇದರ ಅರ್ಥ ಸರ್ಕಾರ ಈ ಯೋಜನೆಯನ್ನು ಕೈ ಬಿಡೋ ಚಾನ್ಸೇ ಇಲ್ಲ. ಈ ಯೋಜನೆಯಲ್ಲಿ ಏನು ಸರ್ಕಾರ ಪ್ಲಾನ್ ಹಾಕೊಂಡಿದೆ, 9,000 ಎಕರೆ ಭೂಮಿಯನ್ನು ಟೌನ್ಶಿಪ್ ಮಾಡಬೇಕು. ಒಂದು 15-20 ಸಾವಿರ ಕೋಟಿಯ ಯೋಜನೆ. 9,484 ಎಕರೆ ಏನಿದೆ ಅದನ್ನು ಕನಿಷ್ಠ 7,481 ಎಕರೆಯನ್ನು ಟೌನ್ಶಿಪ್ ಮಾಡಬೇಕು. ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು, ನಿಮ್ಮ ಹಳ್ಳಿಗಳನ್ನು ನಾವೇನು ಮುಟ್ಟೋದಿಲ್ಲ, ನಿಮ್ಮ ವಾಸಸ್ಥಳಗಳನ್ನು, ಮನೆಗಳನ್ನು ಮುಟ್ಟೋದಿಲ್ಲ, ಅಲ್ಲಿ ನಿಮ್ಮ ಜೀವನ ನಡೀಲಿ, ಆದರೆ ನಿಮ್ಮ ಹೊಲಗಳು, ನಿಮ್ಮ ಕೃಷಿ ಭೂಮಿ ಏನಿದೆ ಅದನ್ನು ತಗೋತೀವಿ, ಅದಕ್ಕೆ ತಕ್ಕ ಬೆಲೆ ಕೊಡ್ತೀವಿ. ಜೊತೆಗೆ ನೀವು ಭೂಮಿಯನ್ನು ತಗೋಬೇಕು ಅಂದರೆ ಆ ಭೂಮಿಯ ಬದಲಿಗೆ ಭೂಮಿಯನ್ನು ಕೂಡ ಕೊಡ್ತೀವಿ ಬೇರೆ ಕಡೆ ಅನ್ನುವಂಥದ್ದು ಸರ್ಕಾರದ ವಾಗ್ದಾನ. ಆದರೆ ಇದು ಮೂಲವಾಗಿ ಅಲ್ಲಿ ಕೃಷಿ ಮಾಡ್ತಾ ಇರುವಂಥ ರೈತರಿಗೆ, ಬಹುತೇಕರಿಗೆ ಬೇಕಾಗಿಲ್ಲ. ಅವರಿಗೆ ತಾತನ ಕಾಲದಿಂದ, ತಂದೆ ಕಾಲದಿಂದ ಬಂದಿರುವ ಭೂಮಿಯನ್ನು ಉಳಿಸ್ಕೊಳ್ಬೇಕು. ಕೃಷಿಯಲ್ಲಿ, ಅಲ್ಲಿ ಹೈನುಗಾರಿಕೆಯಲ್ಲಿ, ಅಲ್ಲಿ ತಾವು ಬೆಳೆದಿರುವಂತಹ ಆಹಾರ ಬೆಳೆಗಳಲ್ಲಿ, ವಾಣಿಜ್ಯ ಬೆಳೆಗಳಲ್ಲಿ ಬದುಕಿದೆ. ಮುಂದಿನ ದಿನಗಳಲ್ಲಿ ಈ ಕೈಗಾರಿಕೆಗಳು ಎಷ್ಟು ದಿನ ಅನ್ನ ಕೊಡ್ಬೋದು, ಎಷ್ಟು ದಿನ ಹಣ ಕೊಡಬಹುದು? ಅಂತಿಮವಾಗಿ ನಮಗೆ ಬೇಕಾಗಿರೋದು ನಮ್ಮ ತಂದೆ, ನಮ್ಮ ತಾತನಿಂದ ಬಂದಂಥ ಪಿತ್ರಾರ್ಜಿತ ಸ್ವತ್ತು, ಅಲ್ಲಿ ನಮ್ಮದು ಅನ್ಸ್ಕೊಳ್ಳೋದಕ್ಕೆ ಇರುವಂಥ ಭೂಮಿ. ನಾವು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ನಮಗೆ ಭೂಮಿ ಇರಬೇಕು. ಅದಕ್ಕೆ ಜನ ಸವಾಲು ಹಾಕ್ತಾ ಇದ್ದಾರೆ, ಇಂಥ 100 DKಗಳು ಬಂದರೂ ಕೂಡ ನಮ್ಮ ಭೂಮಿನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಹಠಕ್ಕೆ ಬಿದ್ದಿದ್ದಾರೆ DK ಶಿವಕುಮಾರ್. ಅಂದರೆ ಏನಕ್ಕೆ ಸರ್ ಹಠಕ್ಕೆ ಬೀಳ್ತಾರೆ? ಗೌರ್ಮೆಂಟ್ದ ಭೂಮಿ, ಗೌರ್ಮೆಂಟ್ದ, ನಮ್ಮ ಹೆಸರಲ್ಲಿದೆ ಅಲ್ವಾ, ಡಾಕ್ಯುಮೆಂಟ್ಸ್ ಇದೆ ಅಲ್ವಾ ನಮ್ಮ ಹತ್ರ ಅದು ರಿಜಿಸ್ಟ್ರೇಷನ್ ಆಗಿರೋದು ಒಂದು ಡಾಕ್ಯುಮೆಂಟ್ಸ್ ಇದೆ. ಯಾರ ಹೆಸರಲ್ಲಿದೆ ಭೂಮಿ? ನಿನ್ನ ಹೆಸರಲ್ಲಿದ್ರೆ, ನಿನ್ನ ಗೌರ್ಮೆಂಟ್ ಹೆಸರಲ್ಲಿದ್ರೆ ದಯವಿಟ್ಟು ತೊಗೊಂಬಿಡು. ನಾವು ಯಾರು ಇವಾಗ ಅವರಪ್ಪನ ಆಸ್ತಿ ನಾವು ಆ ಥರ ಇದು ಮಾಡ್ತಾರ, ಅವ್ರು ಬಿಟ್ಕೊಡ್ತಾರ. ಅವ್ನ ದುಡ್ಡು ನಮ್ಗೆ ಯಾವ ಇದಕ್ಕೂ ಬೇಡ, ಅವನೇ ಸಾಕು ಅಷ್ಟು ಕೆಪಾಸಿಟಿ ಐತೆ ರೈತರುಗಳಿಗೆ. 2,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ನಿಮಗೆ ಅಕ್ವೈರ್ ಮಾಡ್ಕೊಂಡು ಜನರು ದುಡ್ಡುಗಳನ್ನ ಕೊಡ್ತೀರಿ ಅಂತ ಏನು ಗ್ಯಾರಂಟಿ? ರೈತರಿಗೆ ಎದುರು ಹಾಕೊಂಡು ಸರ್ಕಾರ ಯಾವುದು ಉದ್ಧಾರ ಅಂತೂ ಆಗಿಲ್ಲ. ಅವ್ರಿಗೇನು ಬುದ್ಧಿದ್ದೆ ಅದೇನ್ರಿ? ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಕನಕಪುರದಲ್ಲಿ ಒಂದು ಇಷ್ಟು ಜಾಗರು ಯಾರಿಗೂ ಬಿಟ್ಕೊಡ್ಬೇಡಿ, ಅದನ್ನ ಹಂಗೆ ಉಳಿಸ್ಕೊಳ್ಳಿ ಅಂತ. ಯಾಕೆ ನಿಮ್ಮ ಆಸ್ತಿಯಲ್ಲಿದೆ ಅಂತಾರ? ಅದೇನೋ ಯೋಜನೆಗಳು ಅದೆಲ್ಲ ಹೇಳ್ತಿದ್ರಲ್ಲ, ಬೇಡ ಸರ್ ಇಟ್ಕೊಳ್ಳಿ ಪರವಾಗಿಲ್ಲ. ನಮ್ಮ ಅಮ್ಮಂಗೆ ಎಷ್ಟು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬರ್ತಿದೆ ಅಂತ ನಾನೇ ನೋಡಿದ್ದೀನಿ. ಪುಟ್ಟ ಮಕ್ಕಳು ಮಾತಾಡ್ತಾ ಇದ್ದಾರೆ, ಇದು ಹಣ ಖರ್ಚಾಗೋಗುತ್ತೆ. ಇದೆಲ್ಲ ಹಣ ಕೊಡ್ತಾ ಇದಾರಲ್ಲ ಸರ್ಕಾರದವರು, ಅದೆಲ್ಲ 5-10 ವರ್ಷಕ್ಕೆ ಖರ್ಚಾಗಿ ಹೋಗುತ್ತೆ, 1-2 ವರ್ಷಕ್ಕೆ ಖರ್ಚಾಗಿ ಹೋಗುತ್ತೆ. ಏನು ಉಳಿಯುತ್ತೆ ನಮಗೆ? ಉಳಿಸ್ಕೊಳ್ಬೇಕಾಗಿರೋದು ಭೂಮಿ, ಅದನ್ನು ಕಳ್ಕೋಬಾರ್ದು ಅಂತ ಹೇಳಿ ಪುಟ್ಟ ಮಕ್ಕಳು ಮಾತಾಡ್ತಾ ಇದ್ದಾರೆ. ಅವರು 2 ಕೋಟಿ ಕೊಡ್ತಾರೆ, ಅದು 6 ವರ್ಷಕ್ಕೆ 7 ವರ್ಷಕ್ಕೆ ಖಾಲಿ ಆಯ್ತದೆ. ನಮ್ಮ ಭೂಮಿ ನಾವು ಸತ್ರೂ ಖಾಲಿ ಆಗಲ್ತು ಅದು. ಅದಕ್ಕೆ ನಾವು ಭೂಮಿ ಕೊಡಲ್ಲ, ನಾವು ಜೀವ ಕೊಟ್ಟರು ಕೊಡಲ್ಲ, ನಾವು ಕೊಡಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟರು, 2,000 ಕೋಟಿ ಕೊಟ್ಟರು ನಾವು ಭೂಮಿ ಬಿಡಲ್ಲ, ನಾವು ಪ್ರಾಣ ಹೋದ್ರೂ ಭೂಮಿ ಬಿಡಲ್ಲ. ಯೂತ್ಸ್ ಏನಾದ್ರು ಎಚ್ಚೆತ್ಕೊಂಡ್ರೆ ನೀನು ಸರ್ಕಾರ ಮತ್ತೆ ಬರಲ್ಲ. ಇದು ವಾರ್ನಿಂಗ್ ಅಂತನಾದ್ರು ತಿಳ್ಕೊಬೋದು, ಏನಂತನಾದ್ರು ತಿಳ್ಕೊಬೋದು. ಈ ಅಕ್ವೈರ್ ಏನಾದ್ರು ನೀನು ಬಿಟ್ಟಿಲ್ಲ ಅಂದರೆ ನೀನು ಸರ್ಕಾರ ಮತ್ತೆ ಬರಲ್ಲ. ಉರಿಯೋ ದೀಪ ಲಾಸ್ಟಲ್ಲಿ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ಥರ ಉರಿತಾ ಇದೆಯಾ? ಯಾಕೆ ಇದೇ ಲಾಸ್ಟು ನಿಂದು ಅನ್ನೋ ಥರ ಏನಾದ್ರು ಉರಿತಾ ಇದೆಯಾ? ಆ ಥರ ಉರಿಯಂಗಿದ್ರೆ ಬೇಗ ಆಫ್ ಆಗ್ಬಿಡ್ತೀರಾ? ಆದರೆ ಸರ್ಕಾರ ಮಾಡಿರೋ ನಿರ್ಧಾರ ದಿಟ್ಟವಾಗಿದೆ. DK ಶಿವಕುಮಾರ್ ಅವರಿಗೆ ಒಂದು ಕನಸಿದೆ, ಅಂದರೆ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅಂತ ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ. ಆ ಸಾಕ್ಷಿ ಗುಡ್ಡೆ ಅಂದರೆ ಏನು? ಸಾಕ್ಷಿ ಗುಡ್ಡೆ ಅಂತ ಹೇಳಿದರೆ ಅವರಿರುವಂತಹ ಅಧಿಕಾರಾವಧಿಯಲ್ಲಿ ಏನೇನನ್ನ ಸಾಧನೆ ಮಾಡಿದ್ದೀನಿ ನಾನು, ಬೆಂಗಳೂರಿಗಿರುವಂಥ ಹೊರೆ ಇದೆಯಲ್ಲ, ಒತ್ತಡ ಇದೆಯಲ್ಲ, ಅದನ್ನು ಕಡಿಮೆ ಮಾಡಬೇಕು. ಬೆಂಗಳೂರಿಗೆ
ಒಂದು ಏನು ಸಬರ್ಬನ್ ಸಿಟಿಯನ್ನಾಗಿ ರಾಮನಗರ ಬಿಡದಿ ಈ ಭಾಗವನ್ನು ಮಾಡಬೇಕು, ಇಲ್ಲಿನ ಜನರಿಗೆ ಹೆಚ್ಚಿನ ಉದ್ಯೋಗ ಸಿಗಬೇಕು, ಇದನ್ನು ಬೆಂಗಳೂರಿನ ಹೊರೆ ಕಡಿಮೆ ಮಾಡೋದಕ್ಕೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು ಅವರ ಕನಸು. ಆದರೆ ಹಸಿರಾಗಿರೋ ಭೂಮಿಯನ್ನು ನಾಶ ಮಾಡಿ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಹಸಿರಿದೆ, ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಹಸಿರು, ಅಲ್ಲಿರುವಂಥ ಏನು ಪ್ರಕೃತಿ ದತ್ತವಾದಂಥ ಆ ಕೃಷಿ ಬೆಳೆಗಳು, ಅದರಿಂದ ಬರುವಂಥ ಒಳ್ಳೆಯ ಗಾಳಿ, ಬೆಂಗಳೂರನ್ನ ಕಾಪಾಡ್ತಿರೋದೇ. ಬೆಂಗಳೂರು ಈಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ದಿಯಾಗಿದೆ, ಅಲ್ಲಿ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿದರೆ ಸುತ್ತಮುತ್ತ ಇರುವಂಥ ಕಾಡು, ಸುತ್ತಮುತ್ತ ಇರುವಂಥ ಪರಿಸರದಿಂದ. ಅದನ್ನು ಕಳ್ಕೋಬೇಕಾ? ಅದನ್ನು ಕಳ್ಕೊಂಡು ಮಾಡೋದೇನಿದೆ? ಈ ಕ್ಷಣಕ್ಕೆ ಟೌನ್ಶಿಪ್ಪು ಹಣ ಸುಂದರವಾಗಿ ಕಾಣ್ಬೋದು, ಖುಷಿ ಆಗ್ಬೋದು, ಆದರೆ 10 ವರ್ಷ 20 ವರ್ಷ ಕಳೆದ ಮೇಲೆ ಇದು ಬೇಕಿತ್ತ ಅಂತ ಅನಿಸುತ್ತೆ. ಸೊ ಬೆಂಗಳೂರನ್ನೇ ಜನ ಇಷ್ಟಪಡ್ತಾ ಇಲ್ಲ. ಇನ್ನು ಅದರ ಪಕ್ಕದಲ್ಲೊಂದು ಬೆಂಗಳೂರು ರೆಡಿ ಮಾಡಬೇಕು ಅಂದರೆ ಬೆಂಗಳೂರಿನಿಂದಲೇ ಸಮಸ್ಯೆಗಳು, ಅಲ್ಲಿ ಕಸದ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಅಲ್ಲಿನ ಸಮಸ್ಯೆಗಳು 10. ಆ ಸಮಸ್ಯೆಗಳನ್ನು ಮತ್ತೆ ನಮ್ಮೂರಿಗೂ ತಂದ್ಕೋಬೇಕಾ ಅಂತ ಬಿಡದಿಯ ಜನ ಕೇಳ್ತಾ ಇದ್ದಾರೆ. ಹೇಳ್ತಾ ಇದ್ದೀನಿ ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಅಲ್ಲೂ ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ದೀರ, ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಮಾಡ್ಕೊಂಡಿದ್ದೀರ, ಅದನ್ನ ನೀವು ಯಾವತ್ತೂ ಮರಿಬೇಡಿ. ನಮ್ಮ ರೈತ ನೀ CMನ ಕೊಂಡ್ಕೊಬೋದು, ನಿನ್ನ 3 ದುಡ್ಡು ಊಟ ಮಾಡೋಕ್ಕದ ಗುರು. ಆದ್ರೆ ನಿನ್ನ ಮನೆಗೆ ರಾಗಿ ಅಕ್ಕಿ ಭತ್ತ ಬರೋದೆಲ್ಲ ನನ್ನ ರೈತನ ಮನೆದು, ನೀ ಬೆಳಿತಿದೆಯಪ್ಪ ಏನಪ್ಪ? DK ಶಿವಕುಮಾರ್ ಅವರೇ, ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರ್ಡರ್ ಮಾಡೋದು ಒಂದೇ ರೀ, ಅಷ್ಟೇ. ನಿಮ್ದು ಇದೇ ಬುದ್ಧಿ, ಕತ್ತಲ ರಾಜಕಾರಣಿ. ಬೆಳಕ ಬಂದ್ರೆ ನಾನು ಕರೀತಿದ್ದೀನಿ ಒಂದು ಹೆಣ್ಮಗಳು. ಇದು ಬೇಡ, ನಾವು ನೆಮ್ಮದಿಯಾಗಿದ್ದೀವಿ, ನಮಗೆ ದುಡ್ಡು ಕೋಟಿ ಬೇಕಿಲ್ಲ, ನಾವು 1000ದಲ್ಲಿ ನೆಮ್ಮದಿಯಾಗಿದ್ದೀವಿ, ನಮ್ಮ ದುಡಿಮೆ ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ಜೀವನ ನಾವು ಮಾಡ್ಕೊಂಡಿದ್ದೀವಿ ಅಂತ. ಆದರೆ ಇನ್ನೊಂದಷ್ಟು ಜನರಿಗೆ ಕನಸಿದೆ, ಒಂದು ದೊಡ್ಡ ಹಣ ಬಂದರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಒಂದು ದೊಡ್ಡ ಮೊತ್ತ ಸಿಕ್ಕಿದ್ರೆ ಸರ್ಕಾರದ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಭೂಮಿನೂ ಸಿಕ್ಕಿದ್ರೆ ಬೇರೆ ಕಡೆಯಲ್ಲಿ, ಇದಕ್ಕೆ ಬದಲಿಯಾಗಿ ನಾವು ಒಳ್ಳೆ ಕಡೆ ಒಂದು ಭೂಮಿ ಸಿಕ್ಕಿದ್ರೆ ಅಲ್ಲಿ ಹೋಗ್ಬಿಡೋಣ. ಈ ಕೃಷಿ, ಈ ಏನು ಗ್ಯಾಂಬ್ಲಿಂಗ್, ಇದು ಜೂಜಾಟ ಕೃಷಿ ಅಂದರೆ ಇದರಿಂದ ಏನು ದೊಡ್ಡ ಉತ್ಪತ್ತಿ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಈ ಹಣ ಇಟ್ಕೊಂಡು ಏನಾದರೂ ಬಿಸ್ನೆಸ್ ಮಾಡೋಣ, ಬೆಳೆಯೋಣ ಅನ್ನುವಂಥ ಕನಸಿರೋರು ಕೂಡ ಭಾಳಷ್ಟು ಜನ ಇದ್ದಾರೆ. ನಮ್ಮ ಮಕ್ಕಳೇ ಆಗ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು, ಬೈತಾರೆ, ನಮ್ಮನ್ನೇ ಬೈತಾರೆ, ನಿಮ್ಮನ್ನು ಬೈತಾರೆ. ಎಂಥ ಸಿಟಿ ಆಯ್ತಾಯ್ತು, ಇಲ್ಲಿ ಎಂಥ ಕೆಲಸ ಮಾಡಿದ್ರು, ಅವತ್ತು ಎಂಥ ದುರ್ದೇಶದ ಕೆಲಸ ಮಾಡಿದ್ರು ಅಂತ ಬೈತಾರೆ. ಅಭಿವೃದ್ಧಿ ಪರವಾಗಿದ್ದೀವಿ ನಾವು, ನಮ್ಮ ಮಕ್ಕಳ ಭವಿಷ್ಯದ ಪರವಾಗಿದ್ದೀವಿ, ಮುಂದಿನ ಪೀಳಿಗೆ ಪರವಾಗಿದ್ದೀವಿ. ಈ ಏನು ನೋಟಿಫಿಕೇಶನ್ ಅಂತ ಫೈನಲ್ ಆಗಿದೆ ಅದನ್ನು ಆದೇಶ ಮಾಡಿ ಈ ರೈತರ ಒಂದು ಕಷ್ಟಕ್ಕೆ ತಾವು ಸಹಕಾರ ನೀಡಿ ನೋಟಿಫಿಕೇಶನ್ ಮಾಡಿ ಇಲ್ಲಿ ರೈತರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇದು ನಾವು ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಸೊ ಈ ಇಬ್ಬರ ನಡುವೆನೇ ಪೈಪೋಟಿ ಇದೆ. ಇತ್ತೀಚೆಗೆ ರೈತರು HDK ಪರವಾಗಿ ಏನು ದೊಡ್ಡ ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ರು. ಒಂದು ವಾರದ ಹಿಂದೆ ಏನು ಬೈರಮಂಗಲದಲ್ಲಿ ದೊಡ್ಡ ಸವಾಲಿತ್ತು, DK ಶಿವಕುಮಾರ್ ಅವ್ರಿಗೆ ಕೆಂಪೇಗೌಡ ಜಯಂತಿ ದಿನ ಬನ್ನಿ ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ HDK ಸವಾಲಿಸ್ತಿದ್ರು. ರೈತರು ಮೊನ್ನೆ ಅಷ್ಟೇ DK ಶಿವಕುಮಾರ್ ಪರವಾಗಿ ಕೂಡ ಮಾತಾಡಿದ್ರು. HD ಕುಮಾರಸ್ವಾಮಿ ನಮ್ಮನ್ನೆಲ್ಲ ರೈತರು ಅಂತಲೇ ಹೇಳೋದಿಲ್ಲ, ನಾವೆಲ್ಲ ರೈತರಲ್ವಾ, ನಾವು ಕೂಡ ಇಲ್ಲಿ ಭೂಮಿ ಹೊಂದಿರುವಂಥ ರೈತರೇ, ನಮಗೆ ಬದುಕು ಬದಲಾಗಬೇಕಾಗಿದೆ. ನಮ್ಮ ಅಜ್ಜನ ಕಾಲದಲ್ಲಿ ನೋಡಿದ್ವಿ, ನಮ್ಮ ಅಪ್ಪನ ಕಾಲದಿಂದ ನೋಡಿದ್ದೀವಿ, ಏನು ರೈತನ ಜೀವನ ಸುಧಾರಣೆ ಆಗಿಲ್ಲ. ಇದನ್ನು ನಾವು ಯಾರು ಬಳಸ್ಕೋತಾರೋ ಅವ್ರಿಗೆ ಕೊಡೋಣ, ನಮಗೆ ಬೇರೆ ಕಡೆ ಜಾಗ ನಾವು ಪಡ್ಕೋತೀವಿ, ನಮ್ಮ ಬದುಕನ್ನು ಚೆನ್ನಾಗಿ ಮಾಡ್ಕೋತೀವಿ, ಆ ರೀತಿ ಅವ್ರ ಕನಸುಗಳಿದೆ. ಸೊ ಎರಡೂ ಕೂಡ ಸತ್ಯನೇ. ಆದರೆ ಎರಡನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಇಬ್ಬರನ್ನೂ ಕೂಡ ಮನವೊಲಿಸಿ ಒಂದು ನಿರ್ಧಾರವನ್ನು ತಗೋಬೇಕಾಗಿದೆ. ರೈತರಿಗೆ ರೈತರ ಭೂಮಿ ಕೂಡ ಉಳಿಬೇಕು. ಅಂದರೆ ಯಾರು ಕೃಷಿ ಮಾಡಬೇಕು ಅಂತ ಆಸೆ ಪಡ್ತಾರೋ ಅವರಿಗೆ ಭೂಮಿ ಉಳಿಬೇಕು. ಅದರ ನಡುವೆ ಬೆಂಗಳೂರಿನ ಹೊರೆ ಕೂಡ ಕಡಿಮೆ ಆಗಬೇಕು. ಅದೆರಡನ್ನೂ ಯಾವುದೇ ರೀತಿ ಪೈಪೋಟಿಗೆ ಬೀಳದೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಇದನ್ನು ಒಂದು ಯೋಜನೆಯನ್ನು ಮಾಡದೆ ನಿಜವಾದ ಜನರ ಉಪಯೋಗಕ್ಕೆ ಮೊದಲ ಆದ್ಯತೆಯನ್ನು ಕೃಷಿಗೆ ಕೊಟ್ಟು, ಮೊದಲ ಆದ್ಯತೆಯನ್ನು ಹಸಿರಿಗೆ, ರೈತರಿಗೆ, ಭೂಮಿಗೆ ಕೊಟ್ಟು, ಎರಡನೇ ಆದ್ಯತೆಯನ್ನು ಈ ಏನು ಟೌನ್ಶಿಪ್ಪಿಗೆ ಕೊಡುವಂಥದ್ದು ಸೂಕ್ತ ಅಂತ ಎಲ್ಲರ ಅಭಿಪ್ರಾಯ. ಅದನ್ನು ಈಗ ಜನ ಹೇಳ್ತಾ ಇದ್ದಾರೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.